ಮತ್ತೆ ಮತ್ತೆ ಆಗದೇ ಇರಲಿ ಅಂತ. ವಿಶೇಷವಾಗಿ ಈ ನಮ್ಮ ಸೈಫ್ ಅವರ ಒಂದು ಉತ್ತಮ ಚಿತ್ರ ಏನಪ್ಪ ಅಂತಂದರೆ ಸೈಫ್ ಅಲಿ ಅವ್ರದ್ದು ಓಂಕಾರ್ ಅಂತೇಳಿ ಭಾಳ ಪ್ರಸಿದ್ಧವಾದಂಥ ಚಿತ್ರ, ಒಳ್ಳೆ ನಟನೆ ಮಾಡಿದ್ದಾರೆ. ಅದಂದ್ರೆ ದಿಲ್ ಚಾತಾ ಹೈ, ಕಲ್ ಹೋ ನಾ ಹೋ, ಇಂಥ ಅನೇಕ ಚಿತ್ರಗಳು ಪಾತ್ರ ಮಾಡಿದಂಥ ನಮ್ಮ ಸೈಫ್ ಅಲಿ ಅವರು ಒಂದು ಅದ್ಭುತ ನಟನೆಯಿಂದ ಅವ್ರ ಸೌಂದರ್ಯದಿಂದ, ವಿಶೇಷವಾಗಿ ಅವ್ರ ಮುಖದಲ್ಲೇ ಅವ್ರ ತಂದೆಯ ತಾಯಿಯ ಟ್ಯಾಗೋರ್ ಅವರ ಮುಖ ಎರಡೂ ಮಿಕ್ಸ್ ಆದಂಗೆ ಕಾಣುವಂಥ ವ್ಯಕ್ತಿತ್ವ ಮತ್ತು ಚಿತ್ರರಂಗ ಬೇಕಾದಂಥ ಸೌಂದರ್ಯದಲ್ಲೇ ಮತ್ತು ನಟನೆಯ ಪ್ರತಿಭೆಯೂ ಎರಡೂ ಮೇಳೈಸಿ ಬಂದಂಥದ್ದು. ಬಟ್ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಅದರಲ್ಲೂ ಕರಿಷ್ಮಾ ಕಪೂರ್ ಅವರಂತೆ ಅದ್ಭುತ ಕಲಾಕಾರ್ತಿ ಅಂತೇಳಿ ಕರೆಸ್ಕೊಂಡವರು, ಸುಂದರವತಿ ಎಂದು ಕರೆಸ್ಕೊಂಡವರು. ಇವೆಲ್ಲವೂ ಯಾಕೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಇವರಿಗೆ ಒಂದು ತಮ್ಮದೇ ಅಂತ ಒಂದು ಲೋಕದಲ್ಲಿ ಭ್ರಮಾಲೋಕದಲ್ಲಿ ಇರ್ತಾರೆ, ಅಥವಾ ವಾಸ್ತವ ಮತ್ತು ಭ್ರಮೆಗಳ ಮಧ್ಯದಲ್ಲೇ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇವರು ರಾತ್ರಿನೇ ಹೆಚ್ಚು ಅವ್ರಿಗೆ ಕಣ್ಣು ಬಂದಂಗೆ ಆಗ್ತಿರ್ತದೆ. ಅದಕ್ಕೆ ಹಗಲಿ ಹೊತ್ತೇನೋ ಇವರು ಮಲಗೋದು ಹೆಚ್ಚು ಹಗಲಿ ಹೊತ್ತಿಂದ ನಟರು. ರಾತ್ರಿ ಹೊತ್ತು ಇವ್ರ ಕೆಲಸಗಳು ರಾತ್ರಿ 1, 2, 3 ಯಾವಾಗ ಬರೋದು ಯಾವಾಗ ಹೋಗೋದು. ಅವು ನೋಡ್ರಿ ವ್ಯಕ್ತಿ ಯಾವುದೋ ಸಮಯದಲ್ಲಿ ಬಂದು ಕುಳಿತಿದ್ದ ನಮ್ಮ ಬಂಗ್ಲೆಯಲ್ಲೇ ಬಿಲ್ಡಿಂಗ್ದ ಒಂದು ಇದರಲ್ಲ ಅದು ಮೇಲೆ ಹೋಗುತ್ತಿರುವಂಥ ಒಂದು ಮೆಟ್ಲುಗಳ ಮರಿ ಕುತ್ಕೊಂಡು ಇವರು ಬಂದ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಹೀಗಾಗಿ ಇವು ಸೈಟ್ಗಳಿದ್ದಾವೆ, ನೀವೇನು ನಡೀತಾ ಇದ್ದಾವೆ ಪ್ರದೇಶಗಳಿದ್ದಾವೆ, ಇಲ್ಲೆಲ್ಲರೂ ಇನ್ನೂ ಸುರಕ್ಷತೆಯನ್ನು ಹೆಚ್ಚು ಮಾಡಿಸುವಂಥದ್ದು ಅನಿವಾರ್ಯತೆ ಬಂದಂತೆ ಇವತ್ತಂತ. ಯಾಕೆಂದರೆ ಅವ ನೇರವಾಗಿ ಅಲ್ಲಿ ಪ್ರವೇಶ ಮಾಡಿದಾನ, ಇವಾಗ ಕೊಲೆಗಾರ ಏನೋ ದಾಳಿ ಮಾಡಿದಾನ, ಅವರವ್ರ ತಿಕ್ಕಾಟು ಆಗ್ಯದ ಅಷ್ಟು. ಮತ್ತು ಅಲ್ಲಿ ಹೆಣ್ಮಕ್ಳು ಕೂಡಿದ್ದಾರೆ, ಅವರು ಕೆಲಸ ಮಾಡುವಂಥ ಹೆಣ್ಮಕ್ಳು, ಇವರು ಕೂಡ ಅವ್ರು ಹಿಡಿಯೋ ಪ್ರಯತ್ನ ಮಾಡಿದ್ರೆ ಓಡೋಗಿದ್ದಾರೆ. ಹೋಗ್ರಿ ಸಿಗ್ತಾನೆ ಅಂದರೆ ರೈತರು ಇಷ್ಟೆಲ್ಲ ಯಾಕೆ ಇಲ್ಲಿ ಚರ್ಚೆ ಮಾಡಬೇಕಾಗಿದ್ದಪ್ಪ ಅಂತಂದ್ರೆ ಈ ನಟರಿಗೆ ಅದರಲ್ಲೂ ಸಿನಿಮಾ ನಟರಿಗೆ ಒಂದು ಏನಪ್ಪ ಅಂದ್ರೆ ವಿಶೇಷವಾಗಿ ದುಡ್ಡು ಇರ್ತದನ್ನು ಸಾಮಾನ್ಯ ಜನರಿಗೆ ಎಲ್ಲರಿಗೂ ಒಂದು ಕಲ್ಪನೆ, ಅದು ವಾಸ್ತವನೂ ಹೌದವ್ರು. ಯಾಕಂದ್ರೆ ಕೋಟಿಗಳಲ್ಲಿ ವ್ಯವಹಾರ ಮಾಡುವಂಥವ್ರು ನೋಡಿದ ಕೂಡ ಸಹಜವಾಗಿ ಜನಸಾಮಾನ್ಯರಿಗೆ ಅವ್ರ ಬಗ್ಗೆ ಒಂದು ಕುತೂಹಲ, ಆತ್ಮೀಯತೆ ಅನ್ನೋಕ್ಕಿಂತಲೂ ನಾವು ಹಿಂಗೆ ಆಗ್ಬೇಕಲ್ಲ ಅನ್ನುವಂಥದ್ದು. ಇಂಥ ಕೆಲವು ಕಾರಣಗಳಿಂದ ಇಂಥ ಘಟನೆ ನಡೀತಾ ಇರ್ತವೆ, ನಡೆದೇವೆ. ಈಗ ನಟ ಸೈಫ್ ಅಲಿ ಖಾನ್ ಮೇಲೂ ನಡೆದಿದೆ. ಏನಪ್ಪ ಅಂತ ಇವ್ರನ್ನ ನಾವು ಅಟ್ಯಾಕ್ ಮಾಡಿಲ್ಲ, ಮತ್ತೆ ದುಡ್ಡು ಸಿಗ್ತಾವೆ ನಮ್ಗೆ ಅನ್ನುವಂಥ ಮೂಲ ಕಾರಣದಿಂದ